Dear brothers and sisters, we have come to the end of the year. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ವರ್ಷದ ಅಂತ್ಯಕ್ಕೆ ಬಂದು ತಲುಪಿದ್ದೇವೆ. We have to thank God. ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. I know God is a faithful God. ನಮ್ಮ ದೇವರು ನಂಬಿಗಸ್ತನಾದ ದೇವರಾಗಿದ್ದಾನೆ. We might have failed him in many things. ನಾವು ಅನೇಕ ವಿಷಯಗಳಲ್ಲಿ ಆತನನ್ನು ವಿಫಲ ಮಾಡಿರಬಹುದು. But even then, God is so faithful to bless us all through this year. ಆದರೂ ದೇವರು ನಂಬಿಗಸ್ತನಾಗಿ ಈ ವರ್ಷವಿಡೀ ನಮ್ಮನ್ನು ಆಶೀರ್ವದಿಸಿದ್ದಾನೆ. God's love never fails. ದೇವರ ಪ್ರೀತಿ ಎಂದೂ ವಿಫಲವಾಗುವುದಿಲ್ಲ. Out of his love, the Lord has done so many wonders in our lives. ದೇವರು ನಮ್ಮ ಮೇಲೆ ಇಟ್ಟ ಪ್ರೀತಿಯಿಂದಾಗಿ ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಮಾಡಿದ್ದಾನೆ. That's what we see in 1 Corinthians 2:9. ಇದನ್ನೇ ನಾವು 1 ಕೊರಿಂಥ 2:9 ವಚನದಲ್ಲಿ ನೋಡುತ್ತೇವೆ. No eye has seen, no ear has heard, no mind has imagined what God has prepared for those who love him. ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. As we declare this year as a year of abundance of rain, ನಾವು ಈ ವರ್ಷವನ್ನು ಸಮೃದ್ಧಿಯಾದ ಆಶೀರ್ವಾದದ ಮಳೆ ಎಂದು ಘೋಷಿಸಿದ್ದೇವೆ. I am sure God has poured out his abundance upon every one of you. ನಾನು ನಂಬುತ್ತೇನೆ ನಿಮ್ಮಲ್ಲಿ ಪ್ರತಿಯೊಬ್ಬರ ಮೇಲೆ ಆತನು ಸಮೃದ್ಧಿಯ ಮಳೆಯನ್ನು ಸುರಿಸಿದ್ದಾನೆಂದು. I know many have received miracles from God. ನಾನು ನಂಬುತ್ತೇನೆ ಅನೇಕರ ಜೀವಿತದಲ್ಲಿ ದೇವರು ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. How much we have to thank God. ನಾವು ಎಷ್ಟಾಗಿ ದೇವರಿಗೆ ಸ್ತೋತ್ರ ಹೇಳಬೇಕಾಗಿದೆ. Even if you do not receive your miracle, ನೀವು ಒಂದು ವೇಳೆ ನಿಮ್ಮ ಅದ್ಭುತವನ್ನು ಇನ್ನೂ ಪಡೆಯದೇ ಇರಬಹುದು. if we thank God faithfully, ಆದರೆ ನೀವು ನಂಬಿಕೆಯಿಂದ ದೇವರಿಗೆ ಸ್ತೋತ್ರ ಮಾಡುವುದಾದರೆ he will perform wonders in your life. ದೇವರು ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವನು. Shall we thank God? ನಾವು ದೇವರಿಗೆ ಸ್ತೋತ್ರ ಹೇಳುವ. Lord, as we have come to this end of the year, ದೇವರೇ, ನಾವು ಈ ವರ್ಷದ ಅಂತ್ಯಕ್ಕೆ ಬಂದಿರುವಾಗ Lord, with all our heart, we thank you, Lord. ನಮ್ಮ ಸಂಪೂರ್ಣ ಮನಸ್ಸಿನಿಂದ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ತಂದೆಗೆ. As the Bible says, the Lord is so rich unto all who call upon him. ಸತ್ಯವೇದ ಹೇಳುವಂತೆ ಆತನ ನಾಮವನ್ನು ಹೇಳಿಕೊಳ್ಳುವವರಿಗೆ ಆತನು ಹೇರಳವಾಗಿ ಕೊಡುವವನಾಗಿದ್ದಾನೆ. Lord, according to this word, you have poured so much of blessings upon us, Lord. ದೇವರೇ, ಈ ವಾಕ್ಯದ ಪ್ರಕಾರ ನೀನು ಹೇರಳವಾದ ಆಶೀರ್ವಾದಗಳನ್ನು ನಮಗೆ ದಯಪಾಲಿಸಿದ್ದಿ. Whenever we called you, ನಾವು ಕರೆದಾಗೆಲ್ಲ you have poured out your abundance upon us, Lord. ನಿನ್ನ ಸಮೃದ್ಧಿಯನ್ನು ನಮ್ಮ ಮೇಲೆ ಸುರಿಸಿದ್ದಿ ದೇವರೇ. We love you for that, Lord. ಅದಕ್ಕಾಗಿ ನಿನ್ನನ್ನು ಪ್ರೀತಿಸುತ್ತೇವೆ ದೇವರೇ. We thank you for all that you have done in our lives. ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲಾ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. Your protection was with us. ನಿನ್ನ ರಕ್ಷಣೆಯು ನಮ್ಮೊಂದಿಗಿತ್ತು. Your hand was with us ನಿನ್ನ ಹಸ್ತವು ನಮ್ಮೊಡನಿತ್ತು, to carry us through, ನಮ್ಮನ್ನು ಹೊರುವುದಕ್ಕಾಗಿ, to give us miracles, Lord, ನಮಗೆ ಅದ್ಭುತವನ್ನು ದಯಪಾಲಿಸಲು, to give us blessings, oh God. ನಮಗೆ ಆಶೀರ್ವಾದಗಳನ್ನು ನೀಡಲು. Lord, what a joy it is to receive a blessing from you, Lord. ನಿನ್ನಿಂದ ಆಶೀರ್ವಾದಗಳನ್ನು ಪಡೆದುಕೊಳ್ಳುವುದು ಎಷ್ಟು ಸಂತೋಷಕರ. Lord, the things you have done to us are so much, Lord. ನೀನು ನಮ್ಮ ಜೀವಿತದಲ್ಲಿ ಹೇರಳವಾದ ಕಾರ್ಯಗಳನ್ನು ಮಾಡಿದ್ದಿ ದೇವರೇ. Lord, we cannot even declare the things that you have done. ನೀನು ಮಾಡಿದ ಕೃತ್ಯಗಳನ್ನು ಹೆಸರಿಸಲು ಸಾಧ್ಯವಿಲ್ಲ, ಅಷ್ಟು ಅಸಂಖ್ಯ. Thank you, Lord. ಸ್ತೋತ್ರಕರ್ತನೆ, Thank you, Lord. ಸ್ತೋತ್ರಕರ್ತನೆ. Lord, we thank you from the bottom of our heart. ನಮ್ಮ ಹೃದಯದ ಆಳದಿಂದ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ದೇವರೇ. Lord, Father, help us to continue with you for the next year also. ತಂದೆಯೇ, ಕರ್ತನೆ, ಮುಂದಿನ ನೂತನ ವರ್ಷದಲ್ಲಿಯೂ ನಾವು ನಿನ್ನೊಡನೆ ಸಾಗುವಂತೆ ಮಾಡು.
Lord, Father, Master, even now I pray for those who are yet to receive a miracle from your hand. ಕರ್ತನೇ, ತಂದೆಯೇ, ನಿನ್ನ ಹಸ್ತದಿಂದ ಇನ್ನೂ ಆಶೀರ್ವಾದವನ್ನು ಪಡೆದುಕೊಳ್ಳದ ಜನರಿಗಾಗಿ ಪ್ರಾರ್ಥಿಸುತ್ತೇನೆ. Before this year ends, let them also have their miracle, oh God. ಈ ವರ್ಷ ಅಂತ್ಯವಾಗುವುದಕ್ಕಿಂತ ಮೊದಲೇ ಅವರು ತಮ್ಮ ಅದ್ಭುತವನ್ನು ಪಡೆದುಕೊಳ್ಳಲಿ ದೇವರೇ. We thank you, Lord. ಸ್ತೋತ್ರ ಕರ್ತನೇ. We love you, Jesus. ಯೇಸುವೇ, ನಿನ್ನನ್ನು ಪ್ರೀತಿಸುತ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ ಆಮೆನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ.